ನರಳಿ 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 ಜನ ನ್ಯಾಯ ಸಿಗದಂಗೆ ಸಾಯ್ಬೇಕು. ಯಾವನು ಅಧಿಕಾರ ಇರೋನು ದುಡ್ಡಿರೋನು ಅವನು ಮಾತ್ರನೇ ಈ ನಾಡಲ್ಲಿ ಬದುಕಬೇಕು, ಮೆರಿಬೇಕು. ಇನ್ ಮಿಕ್ಕಿ ಸಾಮಾನ್ಯ ಜನರು ಯಾರು ಇಲ್ಲಿ ಬದುಕಬಾರ್ದು, ನರಳು ಸಾಯ್ಬೇಕು ಅಂತ ಹೇಳಿ ಇಂತಿಂತ ಸಂಸ್ಥೆಗಳನ್ನೆಲ್ಲ ಆ ಸಂಸ್ಥೆ ಒಳಗಡೆ ಭ್ರಷ್ಟರನ್ನ ತೆಗೆದುಕೊಂಡ್ಬಂದು ಕುಣಿಸಿ ನಾಮಕಾವಸ್ತಿಗೆ ಅವ್ರನ್ನ ಈ ಭ್ರಷ್ಟರು ಇವತ್ತಿನ ರಾಜಕಾರಣಿಗಳನ್ನ ಯಾವೆಲ್ಲ ರೀತಿಯಲ್ಲಿ ಸಾಕಿದ್ರೋ ಗೊತ್ತಿಲ್ಲ. ಅವರ ಋಣವನ್ನ ತೀರ್ಸೋದಕ್ಕೆ ಇಲ್ಲಿ ಅವ್ರನ್ನ ಇಟ್ಟಿರೋದು. ಜನರಿಗೆ ನ್ಯಾಯ ಕೊಡ್ಸೋಕಲ್ಲ. ಇಲ್ಲಿರುವಂತ ಮುಖ್ಯಸ್ಥರುಗಳು ಮಹಾನ್ ಕಡುಬಸ್ತರು ಯಾರಿದ್ದಾರೆ, ಅವರು ಹಿಂದೆ ಇವತ್ತಿನ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು, ಇವತ್ತು ಆಡಳಿತ ಇರ್ತಕ್ಕಂಥ ರಾಜಕಾರಣಿಗಳು ಯಾರೆಲ್ಲರೂ ಇದ್ದಾರೆ, ಅವ್ರಿಗೆ ಏನೆಲ್ಲ ಸಹಾಯಗಳು ಮಾಡಿದ್ರು, ಎಷ್ಟೆಲ್ಲ ಅವ್ರಿಗೆ ಲೂಟಿ ಮಾಡೋದಕ್ಕೆ ಸಹಕರಿಸಿದ್ರು. ಈಗ ಇವ್ರ ಋಣವನ್ನ ಅವರು ಇಂಥವ್ರನ್ನ ಇಲ್ಲಿ ತಗೊಂಡ್ಬಂದು ಕೂರಿಸಿ ಅವ್ರ ಋಣವನ್ನ ತೀರಿಸ್ತಾ ಇದ್ದಾರೆ. ಆದ್ರೆ ಸ್ನೇಹಿತರು ನಮಸ್ಕಾರ, ನಾನು ರಘು ಜಾಣಿಗೆರೆ. ನನ್ನ ಜೊತೆಗೆ ಇವತ್ತು ನಮ್ಮ ಪಕ್ಷದ ಹಲವಾರು ಪದಾಧಿಕಾರಿಗಳಿದ್ದಾರೆ. ನಾವು ಇವತ್ತು ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಕಚೇರಿಗೆ ಬಂದಿದ್ವಿ. ಈಗ ರಾಜ್ಯದಲ್ಲಿ ನಡೀತಾ ಇರುವಂಥ ಹಲವಾರು ಘಟನೆಗಳು ನಮಗೆ ಮೇಲಿಂದ ಮೇಲೆ ಶಾಕ್ ಕೊಡ್ತಾ ಇದ್ದಾವೆ. ಒಂದು ರೀತಿಯಲ್ಲಿ ಬೇಲಿ ಎದ್ದು ಹೊಲ ಮೇಯೋದು ಒಂದು ಕಡೆ ಆದರೆ ಏನೋ ಕುರಿ ಕಾಯೋದಕ್ಕೆ ತೋಳ ನೇಮಿಸ್ಕೊಳ್ಳೋದು ಇನ್ನೊಂದು ಕಡೆ, ಈ ಥರ ಚಿತ್ರವಾಗಿ ಘಟನೆಗಳು ಇವತ್ತು ನಡೀತಾ ಇದ್ದಾವೆ. ಮೊನ್ನೆ ತಾನೇ ಲೋಕಾಯುಕ್ತದಲ್ಲಿ ಇಟ್ಕೊಂಡು ಭ್ರಷ್ಟರನ್ನ ಹಿಡಿಬೇಕಾಗಿರುವಂತಹ ಲೋಕಾಯುಕ್ತ ಸಂಸ್ಥೆಯ SP ಕ್ಯಾಡರ್ನ ವ್ಯಕ್ತಿಯೇ ಲಂಚ ಇಸ್ಕೊಂಡು ಸಿಕ್ಕಿಬಿದ್ದಿರುವಂಥ ಘಟನೆ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿರೋದನ್ನ ನಾವು ನೋಡಿದ್ದೀವಿ. ಈಗ ಸರದಿ ಬಂದು ಮಾನವ ಹಕ್ಕುಗಳ ಆಯೋಗದ್ದು. ಇಲ್ಲಿ ಮಾನವ ಹಕ್ಕುಗಳ ಆಯೋಗದಲ್ಲಿ ಒಬ್ಬ ಪುಣ್ಯಾತ್ಮ ಮೋಹನ್ ಅಂತ ಇಲ್ಲಿ DYSP ಆಗಿ ಕೆಲಸ ಮಾಡ್ತಾ ಇದ್ದ. ಆತ ಪೊಲೀಸ್ ಇವ್ರಿಗೆ ಏನಂದ್ರೆ ನೇಮಕಾತಿ ಮಾಡೋದು ಯಾರನ್ನ ಅಂದ್ರೆ ಪೊಲೀಸರನ್ನ ಡೆಪ್ಯುಟೇಷನ್ ಮೇಲೆ ಇಲ್ಲಿ ನೇಮಕಾತಿ ಮಾಡ್ತಾರಂತೆ. ಪೊಲೀಸ್ ಇಲಾಖೆಯಲ್ಲಿ ಹಿಂದೆ ತಾನು HAL ಪೊಲೀಸ್ ಠಾಣೆಯಲ್ಲಿ ಕೆಲಸ ನಿರ್ವಹಿಸಬೇಕಾದ್ರೆ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಂತ ಈ ಮೋಹನ್ ಅನ್ನುವಂತ DYSP ಆಗಿ ಇಲ್ಲಿ ಆಯೋಗದಲ್ಲಿ ಕೆಲಸ ಮಾಡ್ತಾ ಇರುವಂತ ವ್ಯಕ್ತಿ ಹಿಂದೆ ಯಾವುದೋ ಒಂದು ಕೊಲೆ ಪ್ರಕರಣದಲ್ಲಿ ಏನು ಅಲ್ಲಿ ಕೊಲೆಗಾರರನ್ನ ಬಚಾವ್ ಮಾಡೋದಕ್ಕೆ ಅವ್ರಿಗೆ ಬೇಕಾಗಿರುವಂತಹ ಎಲ್ಲ ಏನು ನಕಲಿ ಫೋರ್ಜರಿ ಇದನ್ನೆಲ್ಲವನ್ನ ಮಾಡಿ ಸಾಕ್ಷ್ಯಗಳನ್ನ ನಾಶ ಮಾಡಿ ಕೊಲೆ ಆರೋಪಿಯನ್ನ ಪರವಾಗಿ ಈತ ಕೆಲಸ ಮಾಡಿ ಆರೋಪಿಗಳೇ ಸಿಗದೇ ಇರೋ ರೀತಿಯಲ್ಲಿ ಕೆಲಸ ಮಾಡಿದ್ದಾನೆ. ಅಲ್ಲಿ ಎಲ್ಲಿ HAL ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿದ್ದಂತ ಈ ಮೋಹನ್ ಈಗ ಅದು 2022ರಲ್ಲಿ ನಡೆದಿರುವಂತ ಪ್ರಕರಣ. ಈಗ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾನೆ. ಯಾಕೆ ಇದನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ 2022ರಲ್ಲಿ ಎಂತ ದೊಡ್ಡ ಕ್ರಿಮಿನಲ್ ಈತ ಮೋಹನ್ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಆತ ಇನ್ಸ್ಪೆಕ್ಟರ್ ಕೆಲಸ ನಿರ್ವಹಿಸಬೇಕಾದ್ರೆ ಈ ಕೊಲೆ ಸಂಬಂಧಿಸಿದಂತ ಎಲ್ಲ ಸಾಕ್ಷ್ಯಗಳನ್ನ ನಾಶ ಮಾಡಿದ್ದಾನೆ. ಆಮೇಲೆ ಸರ್ಕಾರ ಇದನ್ನ SIT ವಹಿಸುತ್ತೆ. SIT ಅವರು ಏನೂ ಸಾಕ್ಷ್ಯಗಳಿಲ್ಲ, ನಮಗೆ ಏನೂ ಸಾಕ್ಷ್ಯಗಳು ಸಿಕ್ಕಿಲ್ಲ, ಲಭಿಸಿಲ್ಲ ಅಂತ ಹೇಳಿ ಕೇಸನ್ನ ಕ್ಲೋಸ್ ಮಾಡ್ತಾರೆ SIT ಅವರು. ಪಾಪ ಆ ಕೊಲೆಗೀಡಾದಂತ ಅವರ ಕುಟುಂಬದವರು ಇದನ್ನ ತೆಗೆದುಕೊಂಡು ಹೋಗಿ ಮತ್ತೆ ಅವರು CBI ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ ಇದನ್ನ ಪರಿಗಣಿಸಿ ಇಲ್ಲ, ಇಲ್ಲಿ ಪೊಲೀಸರು ನಿಜಕ್ಕೂ ಕರ್ತವ್ಯ ಲೋಪ ಸಿಕ್ಕಿದ್ದಾರೆ, ಅವರು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿಲ್ಲ ಅಂತ ಹೇಳಿ ಹೈಕೋರ್ಟ್ ಇದನ್ನ CBIಗೆ ವಹಿಸುತ್ತೆ. CBIನವರು ಈ ಪ್ರಕರಣವನ್ನು ತೆಗೆದುಕೊಂಡು ತನಿಖೆ ಮಾಡಿದ ಪರಿಣಾಮವಾಗಿ ಇಲ್ಲಿ ಮಾನವ ಹಕ್ಕುಗಳ ಆಯೋಗದಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಂತ DYSP ಆಗಿ ಏನು ರಾಜ್ಯದ ಜನರು ತಮಗಾಗುವಂತಹ ಮಾನವ ಹಕ್ಕುಗಳ ಏನು ಉಲ್ಲಂಘನಾ ಪ್ರಕರಣಗಳನ್ನ ದೂರುಗಳನ್ನ ಇಲ್ಲಿ ಕೊಡೋದಕ್ಕೆ ಬರ್ತಾರೆ. ನಮ್ಗೆ ಪೊಲೀಸರು ಹೊಡೆದ್ರು, ಹಿಂಸೆ ಕೊಟ್ರು, ದೌರ್ಜನ್ಯ ಮಾಡಿದ್ರು, ಶೋಷಣೆ ಮಾಡಿದ್ರು, ಇನ್ಯಾವುದೋ ಅಧಿಕಾರಿ ನಮ್ಮ ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ದ, ನಮ್ಗೆ ಸಂವಿಧಾನಬದ್ಧವಾಗಿ ಸಿಕ್ಕಿರುವಂತ ನಮ್ಮ ಹಕ್ಕುಗಳನ್ನ ದಮನ ಮಾಡಿದ್ರು ಇವರು ಅಂತ ಹೇಳಿ ನಾವು ಇಲ್ಲೇನೋ ನ್ಯಾಯ ಪಡ್ಕೋಬಹುದು, ಇಲ್ಲಿ ಬಂದು ದೂರು ಕೊಟ್ರೆ ಇವ್ರು ನಮ್ಗೆ ನ್ಯಾಯ ಕೊಡ್ತಾರೆ ಅಂತ ಹೇಳಿ ರಾಜ್ಯದ ಜನರು ಇಲ್ಲಿ ಬರ್ತಾರೆ. ಆದ್ರೆ ಇಲ್ಲಿ ಕೂತಿರುವಂತವ್ರು ಯಾರು ಅಂತ ಅಂದ್ರೆ ಈ ಮೋಹನ್ ಅನ್ನಂತಹ ನಟೋರಿಯಸ್ ಕ್ರಿಮಿನಲ್ ಇವನು. ಯಾಕೆ ಅಂತ ಅಂದ್ರೆ ಇಡೀ ಪ್ರಕರಣವನ್ನ ದಿಕ್ಕು ತಪ್ಪಿಸಿ ಅಲ್ಲಿ ಕೊಲೆಗಾರರನ್ನ ಬಚಾವ್ ಮಾಡಿ ಅದೆಷ್ಟು ಅಮೇಧ್ಯವನ್ನ ತಿಂದು ಇಲ್ಲಿ ಬಂದು ಕೂತಿದ್ನೋ ಗೊತ್ತಿಲ್ಲ, ಅಥವಾ ಅಂತ ಕುಖ್ಯಾತಿ ನಟೋರಿಯಸ್ ಇವನು ಅನ್ನೋ ಕಾರಣಕ್ಕಾಗಿನೇ ಇದೊಂದು ನಾನ್ ಎಕ್ಸಿಕ್ಯೂಟಿವ್ ಕೆಲಸ ಅಂತ ಹೇಳಿ ಇಲ್ಲಿ ಇವನನ್ನ ಕುಣಿಸಿದ್ರು ಗೊತ್ತಿಲ್ಲ. ಆದ್ರೆ ಈ ಪುಣ್ಯಾತ್ಮನಂತವ್ರನ್ನ, ಇಂಥ ಪುಣ್ಯಾತ್ಮರು ಇದ್ರೆ ಇವರ ಕೆಳಗಡೆ ನ್ಯಾಯ ಪಡ್ಕೋಬೇಕು ಅಂತ ಹೇಳಿ ರಾಜ್ಯದ ಜನರು ಆಸೆ ಕಣ್ಣಿನಿಂದ ಏನೋ ತಮಗಾದಂತಹ ಎಲ್ಲ ಅನ್ಯಾಯ, ದೌರ್ಜನ್ಯ,
ದಬ್ಬಾಳಿಕೆ, ಶೋಷಣೆ, ಮಾನವ ಹಕ್ಕುಗಳ ದಮನವಾದಾಗ ಇಲ್ಲಿ ಬಂದು ನ್ಯಾಯ ಪಡ್ಕೋಬೇಕು ಅಂತ ಅಂದ್ರೆ ಇಂಥ ನಟೋರಿಯಸ್ಗಳಿಂದ ಹೇಗೆ ರಾಜ್ಯ ಜನರು ಮಾನವ ಹಕ್ಕುಗಳ ರಕ್ಷಣೆಯನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ? ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ. ಇವತ್ತು ಎಲ್ಲರೂ ರಾಜಕಾರಣ ಮಾಡ್ತಾ ಇರೋರು ಒಂದು ಕಡೆ ಜನರನ್ನ ಏನು ಒಂದು ಶೋಷಣೆ ಮಾಡೋದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಅಧಿಕಾರಿಗಳು ಈ ರೀತಿಯಾಗಿ ಯಾವ ಅಧಿಕಾರಿನೂ ಇವತ್ತು ಯಾವನಾದ್ರೂ ಒಂದೊಬ್ಬ ನ್ಯಾಯವಾಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದರಲ್ಲೂ ಪೊಲೀಸ್ ಇಲಾಖೆನಲ್ಲಿ ಕೆಲಸ ಮಾಡಿ ಬಂದಿರುವಂತವ್ರಂತೂ ಅವರು ನ್ಯಾಯವಾಗಿದ್ದಾರೆ, ಪ್ರಾಮಾಣಿಕರಿದ್ದಾರೆ, ಅವರು ದಕ್ಷತೆ ಉಳ್ಳವರಾಗಿದ್ದಾರೆ ಅಂತ ಹೇಳಿ ಹೇಳೋದಕ್ಕೆ ಸಾಧ್ಯ ಇಲ್ಲವೇನೋ ಅನ್ನುವಂತಹ ಪ್ರಕರಣಗಳು ಇವತ್ತು ಮೇಲಿಂದ ಮೇಲೆ ಪೊಲೀಸ್ ಇಲಾಖೆಯಲ್ಲಿ ಬೆಳಕಿಗೆ ಬರೋದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತೊಬ್ಬ ಯಾವನೋ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಚಿಕ್ಕಜಾಲದ ಶಿವಣ್ಣ ಅನ್ನೋ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇದು 16 ಜನ ಕಳೆದ 3 ತಿಂಗಳಲ್ಲಿ ಎಷ್ಟೋ 120-130 ಜನರು ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ. ಅದರಲ್ಲಿ 8 ಜನ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದ್ದಾರೆ ಅಂತ ಇಡೀ ಬೆಂಗಳೂರಲ್ಲೇ. ಸೊ ಇವತ್ತೊಬ್ಬ ಬೆಳಿಗ್ಗೆ ನಿನ್ನೆ ರೈಡ್ ಆಗಿರೋದು 3 ಲಕ್ಷ ಲಂಚ ಇಸ್ಕೊತಾ ಇದ್ದಂತೆ. ಏನಕ್ಕೆ? ಯಾರಿಗೋ ಒಬ್ಬರಿಗೆ ರೌಡಿ ಶೀಟ್ರು ಮಾಡೋದಕ್ಕೆ ನೋಟಿಸ್ ಕೊಟ್ಟಿರೋದು. ಆ ರೌಡಿ ಶೀಟ್ರನ್ನ ಕ್ಯಾನ್ಸಲ್ ಮಾಡ್ಬಿಡ್ತೀನಿ, ಇನ್ನ ಎಲ್ಲ ಪ್ರಕರಣಗಳನ್ನ ನಾನು ಬಿ ರಿಪೋರ್ಟ್ ಹಾಕ್ಬಿಡ್ತೀನಿ ಅಂತ ಹೇಳಿ ಕರೆಸ್ಕೊಂಡು ಅವನ ಹತ್ರ 3 ಲಕ್ಷ ಲಂಚ ಇಸ್ಕೋಬೇಕಾದ್ರೆ ಶಿವಣ್ಣ ಅನ್ನುವಂತ ಒಬ್ಬ ಅನ್ನ ತಿನ್ನದೇ ಇರೋನು, ತನ್ನ ಹೆಂಡತಿ ಮಕ್ಕಳನ್ನ ಬೆವರು ಸುರಿಸಿ ದುಡಿದು ಬದುಕಿ ತನ್ನ ಹೆಂಡತಿ ಮಕ್ಕಳನ್ನ ಸಾಕಕ್ಕಾಗದೇ ಇರುವಂತ ಅಯೋಗ್ಯ ನಮ್ಮವರು KRS ಪಕ್ಷದವರು ಅಲ್ಲಿ ಹೋಗಿ ಸರ್ಕಾರಿ ವಾಹನಗಳನ್ನ ದುರುಪಯೋಗ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ಹೋದಾಗ ಆ ವಾಹನಗಳನ್ನ ಹಿಡಿಯೋದಕ್ಕೆ ಹೋದಾಗ ಚಿಕ್ಕಜಾಲ ಪೊಲೀಸರು ಬಂದು ನಮ್ಮವ್ರ ಮೇಲೆ ಕೇಸ್ ಮಾಡಿದಾಗ ಆ ಅಯೋಗ್ಯ ಶಿವಣ್ಣ ಅನ್ನುವಂತ ಒಬ್ಬ ಏನು ಇಡಿಯಟ್ಟು ನಮ್ಮವ್ರಿಗೆ ಬಂದು ಬುದ್ಧಿ ಹೇಳ್ತಾ ಇದ್ನಂತೆ. ನಿಮ್ಗೆ ಯಾಕೋ ಬೇಕು ಇವೆಲ್ಲ, ನಿಮ್ಗೆ ಯಾಕೆ ಬೇಕು ಇಂಥವೆಲ್ಲ ಯಾಕೆ ಮಾಡ್ತೀರಾ ಅಂತ. ಇವತ್ತು ಅಲ್ಲೆಲ್ಲ ಹೇಳ್ ತಿನ್ನಕ್ ಹೋಗಿ ಸಿಗಾಕೊಂಡಿದ್ದಾನಲ್ಲ, ಇವನ್ ಮಾಡ್ತಾ ಇರೋದು ಗನಂದಾರಿ ಕೆಲಸ. KRS ಅವರು ಮಾಡಿದ್ದು ಅಲ್ಕಾ ಕೆಲಸ, ಈಗ ಇವನು ಮಾಡಿದಾನಲ್ಲ ಬಹಳ ಗನಂದಾರಿ ಕೆಲಸ. ಇವನ ಮಕ್ಕಳು, ಇವನ ಹೆಂಡತಿ, ಇವನ ಕುಟುಂಬಸ್ಥರು, ಇವನ ಸ್ನೇಹಿತರು ಎಲ್ಲ ಈಗ ಹೆಮ್ಮೆ ಪಡ್ತಾರೆ, ನಮ್ ಶಿವಣ್ಣ ಸಿಗಾಕೊಂಡ ಅಂತ. ಈ ತರದ ಇಡೀ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಈ ತರದ ಜನರೇ ಕ್ರಿಮಿನಲ್ಗಳೇ ಇವತ್ತು ಯೂನಿಫಾರ್ಮ್ ಹಾಕೊಂಡಿದ್ದಾರೆ ಅಂತ ಹೇಳಿ ಅನ್ಬೋದೇನೋ. ಆ ತರೀಕೆ ಇವರು ಮೇಲಿನ ಮೇಲೆ ಸಿಗಾಕೋತಾ ಇದ್ದಾರೆ. ಅಂತ ಪೊಲೀಸರನ್ನ ಡೆಪ್ಯುಟೇಷನ್ ಮೇಲೆ ಇವತ್ತು ಲೋಕಾಯುಕ್ತಕ್ಕೋ ಅಥವಾ ಹ್ಯೂಮನ್ ರೈಟ್ಸ್ ಕಮಿಷನ್ಗೋ ತೆಗೆದುಕೊಂಡು ಅವ್ರು ಕೆಲಸ ಮಾಡಿ ಅಂತ ಹೇಳಿದ್ರೆ ಯಾವ ತರಹದ ನ್ಯಾಯವನ್ನ ಜನರಿಗೆ ಇವತ್ತು ಕೊಡೋದಕ್ಕೆ ಸಾಧ್ಯ ಆಗುತ್ತೆ? ನಮ್ಗೆ ನಿಜಕ್ಕೂ ಸಾಕಾಯ್ತು. ನಿನ್ನೆ ನೋಡಿ ಇಲ್ಲಿರೋ ಮೋಹನ್ ಅನ್ನುವಂತ ವ್ಯಕ್ತಿಗೆ ನಾವೇ ಹಲವಾರು ಸಂದರ್ಭಗಳಲ್ಲಿ ಬಂದು ಗಂಟೆಗಟ್ಟಲೆ ಕೂತ್ಕೊಂಡು ಅದ್ರ ಹತ್ರ ಮಾತಾಡಿ ನ್ಯಾಯ ಕೊಡ್ಸಿ ಅಂತ ಹೇಳಿ ಕೇಳ್ಕೊಂಡೋಗಿದ್ವಿ. ಯಾರ ಹತ್ರ? ಮೋಹನ್ ಹತ್ರ. ಯಾರು ಮೋಹನ್? ಕೊಲೆಗಾರರನ್ನೇ ಬಚಾವ್ ಮಾಡಿ ಸಾಕ್ಷ್ಯ ನಾಶ ಮಾಡಿ ಇಲ್ಲಿ ಬಂದಿರುವಂತ ಪುಣ್ಯಾತ್ಮನ ಹತ್ರ ನ್ಯಾಯ ಕೊಡ್ಸಪ್ಪ ಅಂತ ಹೇಳಿ ನಾವು ಕೇಳ್ಕೊಂಡು ಬಂದಿದ್ದೀವಿ. ಸೊ ಈ ತಾರೀಕು ಆಗ್ಬಿಟ್ರೆ ರಾಜ್ಯ ಜನರಿಗೆ ನ್ಯಾಯ ಎಲ್ಲಿ ಸಿಗುತ್ತೆ? ಮಾನವ ಹಕ್ಕುಗಳನ್ನ ರಕ್ಷಣೆ ಮಾಡೋರು ಯಾರು? ಇವರೇನೆ ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಮಾಡಿ, ಮಾನವ ಹಕ್ಕುಗಳನ್ನ ದಮನ ಮಾಡಿ ಇಲ್ಲಿ ಬಂದು ಕೂತಿರೋ ಹತ್ರ ಜನ ನ್ಯಾಯ ಪಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಹಾಗಾಗಿ ಈ ನಿಟ್ಟಿನಲ್ಲಿ ಏನು ಈ ತರದ್ದು ಕಳಂಕಿತರು, ಅಪರಾಧಿ ಹಿನ್ನೆಲೆ ಇರುವಂತಹ ಸಿಬ್ಬಂದಿಗಳನ್ನ, ಅಧಿಕಾರಿಗಳನ್ನ ಕೂಡಲೇ ಮಾನವ ಹಕ್ಕುಗಳ ಆಯೋಗದಿಂದ ಅವರನ್ನ ಒದ್ದು ಓಡಿಸ್ಬೇಕು. ಏನು ಈ ತರದ ಕಳಂಕಿತರು, ಅಪರಾಧಿ ಹಿನ್ನೆಲೆ ಇರುವಂತಹ ಇಡಿಯಟ್ಸ್ಗಳು ಇಲ್ಲಿ ಬರ್ತಾರೆ, ಅಲ್ಲೆಲ್ಲ ಒದ್ದು ಓಡಿಸಿರ್ತಾರೆ ಅವ್ರಿಗೆ. ನೀನ್ ಕಳ್ಳ ಖತರ್ನಾಕ್ ಇದೆಯಾ, ನಟೋರಿಯಸ್ ಇದೆಯಾ, ಮುಚ್ಕೊಂಡು ನೀನ್ ಹೋಗು, ನೀನ್ ಎಕ್ಸಿಕ್ಯೂಟಿವ್ ಜಾಬ್ ಮಾಡೋದಕ್ಕೆ ನಾಲಾಯಕ್ ಅಂತ ಹೇಳಿ ಒದ್ದು ಓಡಿಸ್ತಾರೆ. ಇಲ್ಲಿ ಬಂದು ಕೂತ್ಕೊಂಡು ಇಲ್ಲೂ ಅದೇ ಕೆಲಸ ಮಾಡ್ತಾರೆ ಅಂತ ಹೇಳಿ ನಮಗೆ ಖಾತ್ರಿ ಇದೆ. ಇಲ್ಲಿ ಬಂದು ಕೂತ್ಕೊಂಡಿರುವಂತಹ ಮಾನವ ಹಕ್ಕುಗಳ ಆಯೋಗದಲ್ಲಿ ಕೂತ್ಕೊಂಡು ಕೆಲಸ ಮಾಡಿರುವಂತಹ ಯಾವೊಬ್ಬ DYSP ಆಗ್ಲಿ, ಇನ್ಸ್ಪೆಕ್ಟರ್ ಆಗ್ಲಿ ನಮಗೆ ನ್ಯಾಯ ಕೊಡ್ತಿರುವಂತ ಪ್ರಕರಣಗಳೇ ಇಲ್ಲ. ನಾವೇ 10 ಪ್ರಕರಣಗಳನ್ನ ಇಲ್ಲಿ ತೆಗೆದುಕೊಂಡ್ಬಂದು ಇವ್ರಿಗೆ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಕೊಟ್ಟಿರುವಂತ ಪ್ರಕರಣಗಳಲ್ಲಿ ಒಂದೇ ಒಂದು ಸಿಮಿಲರ್ ಪ್ಯಾಟರ್ನ್ ಇವ್ರು ಏನ್ ಕೆಲಸ ಮಾಡ್ತಾರೆ ಅಂತ ಅಂದ್ರೆ, ನಾವೊಂದು ದೂರ ತಂದು ಕೊಡೋದು ಇವ್ರಿಗೆ. ದೂರ ಕೊಟ್ವಿ, ನಮಗೆ ಈ ರೀತಿಯಾಗಿ ಮಾದನಾಯಕನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ನಮ್ಮ ಮೇಲೆ ಹಲ್ಲೆ ಮಾಡ್ದ, ದೌರ್ಜನ್ಯ ಮಾಡ್ದ, ನನ್ನ ಮಾನವ ಹಕ್ಕುಗಳನ್ನ ದಮನ ಮಾಡ್ದ, ಅವನು ನನ್ನ ಸಂವಿಧಾನಬದ್ಧ ಹಕ್ಕುಗಳನ್ನ ದಮನ ಮಾಡಿದ್ದಾನೆ, ಅವನಿಗೆ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿರೋದಕ್ಕೆ ಅವನ ವಿರುದ್ಧ ಕ್ರಮ ಜರುಗಿಸಿ ತನಿಖೆ ಮಾಡಿ ಅಂತೇಳಿ ನಾವು ಇವ್ರಿಗೆ ಕೊಟ್ರೆ ಇವ್ರು ಅವ್ರಿಗೆ ಬರೆಯೋದು. ನಾನು ನಿಮ್ಗೊಂದು ಹೇಳ್ತೀನಿ ಯಾವ ರೀತಿಯಾಗಿ ಇವತ್ತು ನಮ್ಮ ತೆರಿಗೆ ಹಣ ಪೋಲಾಗ್ತಾ ಇದೆ ಅಂತ. ಇಲ್ಲೆರಡು ಕ್ರೆಸ್ಟಾ ಕಾರ್ಗಳು ನಿಂತಿದ್ದಾವೆ, ಊಟದ ಕಾರ್ಗಳು. ಒಂದು ರಿಜಿಸ್ಟ್ರಾರ್ಗೆ, ಇನ್ನೊಂದು ಇಲ್ಲಿ ಮಾನವ ಹಕ್ಕುಗಳ ಆಯೋಗದ ಸದಸ್ಯರಿಗೆ, ಮತ್ತೆ ಅಧ್ಯಕ್ಷರು ಒಬ್ರು ಇದ್ದಾರೆ, ಅವ್ರಿಗೊಂದು ಕ್ರಿಸ್ಟಾ ಕಾರು. ಈಗ ಮೊನ್ನೆ ನಾವೊಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ದೂರು ಕೊಟ್ಟಿದ್ದೀವಿ.
ಮಾದನಾಯಕನಹಳ್ಳಿ ಪೊಲೀಸ ನಟೋರಿಯಸ್ ಕ್ರಿಮಿನಲ್, ಅಲ್ಲಿನ ಕ್ರಿಮಿನಲ್ ರಾಕ್ಷಸಿ ಪ್ರವೃತ್ತಿಯ ಪೊಲೀಸರು ಯಾವ ರೀತಿಯಾಗಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು, ದೌರ್ಜನ್ಯ ಮಾಡಿದ್ರು, ಶೋಷಣೆ ಮಾಡಿದ್ರು, ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿದ್ರು ಅದನ್ನ ಇಡೀ ರಾಜ್ಯದ ಜನರು ನೋಡಿದ್ದಾರೆ. ಆ ವಿಚಾರವಾಗಿ ನಾವು ನಮ್ಮ ಹಕ್ಕುಗಳನ್ನ ದಮನ ಮಾಡಿದ್ರು ಅಂತ ಹೇಳಿ ಇವರಿಗೆ ದೂರು ಕೊಟ್ಟಿದ್ದೀವಿ. ಇಲ್ಲಿ ಈ ಪುಣ್ಯಾತ್ಮರು ಏನ್ ಮಾಡಿದ್ದಾರೆ, ಹ್ಯೂಮನ್ ರೈಟ್ಸ್ ಕಮಿಷನ್ ಅವರು ಬೆಂಗಳೂರು ಗ್ರಾಮಾಂತರ SP ಬರೆದು ನೋಡಿ, SP ಅವರೇ, ರಘು ಜಾಣಗೆರೆ ನಿಮ್ಗೆ ದೂರು ಕೊಟ್ಟಿದ್ದಾನೆ, ನಿಮ್ಮ ಅಡಿನಲ್ಲಿ ಬರುವಂತ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅವ್ರ ಮೇಲೆ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿದ್ದಾನೆ ಅನ್ನೋ ದೂರು ಕೊಟ್ಟಿದ್ದಾರೆ. ಹಾಗಾಗಿ ತನಿಖೆ ಮಾಡಿ ಅಂತ ನಾವು ಹ್ಯೂಮನ್ ರೈಟ್ಸ್ ಕಮಿಷನ್ ದೂರು ಕೊಟ್ಟು, ಹ್ಯೂಮನ್ ರೈಟ್ಸ್ ಮತ್ತೆ ಪೊಲೀಸ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ಗೆ ಮತ್ತೆ ಇವ್ರು ಬರೆದ್ರು. ಆ ಪುಣ್ಯಾತ್ಮ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪೊಲೀಸ್ ಅಧೀಕ್ಷಕ ಏನ್ ಮಾಡ್ದ, ಅವನೊಂದು ದೂರು ಮತ್ತೆ ಬರ್ದ. ಈಗ ನಮಗೆ ಹ್ಯೂಮನ್ ರೈಟ್ಸ್ ಕಮಿಷನ್ ಇಂದ ನಮ್ಮ ಕಚೇರಿಗೆ ದೂರು ಬಂದಿದೆ, ರಘು ಜಾಣಗೆರೆಗೆ ಮೇಲೆ ನೀವು ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಅದನ್ನ ತನಿಖೆ ಮಾಡಿ ಅಂತ SP ಏನ್ ಮಾಡ್ದ, ಮತ್ತೆ DYSP ಬರ್ದ. ನಮ್ಮ ಮೇಲೆ ಹಲ್ಲೆ ಆದಾಗ, ನನ್ನ ಮೇಲೆ ಹಲ್ಲೆ ನಡೆದಂತ ಸಂದರ್ಭದಲ್ಲಿ ಖುದ್ದು DYSP ಆ ಘಟನೆಯಲ್ಲಿ ಭಾಗಿಯಾಗಿದ್ರು. ಮಾದನಾಯಕನಹಳ್ಳಿನಲ್ಲಿ ಪೊಲೀಸರು ನಮ್ಮ ಮೇಲೆ ಹಲ್ಲೆ ಮಾಡಿದಾಗ ಖುದ್ದು ಮಾದನಾಯಕನಹಳ್ಳಿ ವ್ಯಾಪ್ತಿಯ DYSP ಅವತ್ತು ಆ ಜಾಗದಲ್ಲಿ ಇದ್ರು. ಹಂಗೆ ನೋಡ್ಕೊಂಡ್ರೆ DYSPನೂ ಕೂಡ ನಮ್ಮ ದೂರಿನಲ್ಲಿ ಆರೋಪಿತರು. ಅಂತ ಆರೋಪಿಗೆನೆ ಮತ್ತೆ ನೀವು ಹೋಗಿ ಹ್ಯೂಮನ್ ರೈಟ್ಸ್ ಕಮಿಷನ್ ಅವರು ನಿಮ್ಗೆ 3-4 ಕಾರ್ ಕೊಟ್ಟಿ, ದೊಡ್ಡದು ಬಿಲ್ಡಿಂಗ್ ಕೊಟ್ಟಿ, ಇಲ್ಲಿ 100 ಜನ ಕೆಲಸ ಮಾಡೋದಕ್ಕೆ ನಾವು ಕೆಲಸಗಾರರನ್ನು ಕೊಟ್ಟಿ, ನಿಮ್ಗೆ ಲಕ್ಷಾಂತರ ರೂಪಾಯಿ, ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ನಿಮಗೆ ಭತ್ಯೆ ಸಂಬಳ ಎಲ್ಲ ಕೊಟ್ರು ನಮಗೆ ಯಾರು ಶೋಷಣೆ ಮಾಡಿದ್ರು, ನಮ್ಮ ಹಕ್ಕುಗಳನ್ನ ಯಾರು ದಮನ ಮಾಡಿದ್ರು ಅವರನ್ನ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಅವ್ರಿಗೇನೆ ನಮ್ಮ ಮೇಲೆ ತನಿಖೆ ಮಾಡಿ ಅಂತ ಹೇಳ್ತಿರಲ್ಲ, ಅವ್ರು ತನಿಖೆ ಮಾಡ್ತಾರ, ನ್ಯಾಯ ಕೊಡಿಸ್ತಾರ? ಈ ತರದ ಕಾರ್ಯವೈಖರಿಯನ್ನ ಇವತ್ತು ಹ್ಯೂಮನ್ ರೈಟ್ಸ್ ಕಮಿಷನ್ ಅವರು ಮಾಡ್ತಾ ಇರೋದು. ಯಾವುದೇ ದೂರು ಕೊಟ್ರು ಇಲ್ಲಿ ಒಂದು ಕಾಮನ್ ಪ್ಯಾಟರ್ನ್ ಏನಂತ ಅಂದ್ರೆ, ನೀವು ನಮ್ ದೂರು ತಗೋತಾರೆ, ನೀವು ದೂರು ಕೊಟ್ಟಿದ್ರಿ, ಹಾಗಾಗಿ ನೀವು ನಿಮ್ಮ ದೂರಿನಲ್ಲಿ ಆರೋಪಿಸಿದಂತಹ ವ್ಯಕ್ತಿಗಳನ್ನ ಕರೆಯಿಸಿ ಹೇಳಿಕೆಯನ್ನ ಪಡೆದುಕೊಂಡ್ವಿ. ಅವರು ನೀಡಿದಂತಹ ಹೇಳಿಕೆಯ ಅನುಸಾರ ಅವರು ಯಾವುದೇ ರೀತಿಯಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನ ನಡೆಸಿಲ್ಲ ಎಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅವರ ಹೇಳಿಕೆಯನ್ನ ಪರಿಗಣಿಸಿ ನಿಮ್ಮ ದೂರನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಈ ಕೆಲಸ ಮಾಡೋದಕ್ಕೆ ಮಾನವ ಹಕ್ಕುಗಳ ಆಯೋಗ ಬೇಕು. ನಮ್ಮ ತೆರಿಗೆ ಹಣವನ್ನ ಪೋಲ್ ಮಾಡಿಕೊಂಡು, ನಮ್ಮ ತೆರಿಗೆ ಹಣವನ್ನ ವ್ಯರ್ಥ ಮಾಡಿಕೊಂಡು, ಕೋಟ್ಯಾಂತರ ರೂಪಾಯಿಯನ್ನ ವೇಸ್ಟ್ ಮಾಡಿಕೊಂಡು ಇವತ್ತು ಇಲ್ಲಿ ಈ ಒಂದು ಕಚೇರಿ ಇಟ್ಕೊಂಡು ಇಷ್ಟೆಲ್ಲ ಖರ್ಚು ಮಾಡಿಕೊಂಡು ಇವರು ಈ ರೀತಿಯಾಗಿ ಯಾರನ್ನ ಆರೋಪಿ ಅಂತ ನಾವು ಹೇಳಿದ್ವೋ ಅವನು ಹೇಳಿದ್ದಿಂದ ಸತ್ಯ ಅಂತ ಭಾವಿಸ್ಕೊಂಡು ನಾವು ಹೇಳಿದ್ರಲ್ಲಿ ಏನೂ ಸತ್ಯ ಇಲ್ಲ, ಉರುಳಿಲ್ಲ ಅಂತ ಹೇಳಿ ಕೇಸ್ಗಳನ್ನ ಕ್ಲೋಸ್ ಮಾಡ್ತಾ ಇದ್ರೆ ಯಾಕ್ರಿ ಬೇಕು? ಯಾಕ್ರಿ ಬಡಪಾಯಿಗಳ ಜನರನ್ನ ಸುಲಿಗೆ ಮಾಡಿ ಮೇಲಿಂದ ಮೇಲೆ ತೆರಿಗೆಯನ್ನ ಏರಿ ಜನರ ಕುತ್ತಿಗೆ ಹಿಡ್ಕೊಂಡು ವಸೂಲಿ ಮಾಡ್ಕೊಂಡು ಬಂದು ಈ ತರದ ಆನೆಗಳನ್ನ, ಬಿಳಿ ಆನೆಗಳನ್ನ ಸಾಕೊಂಡು ಏನ್ ಪ್ರಯೋಜನ ಆಗ್ತಾ ಇದೆ? ಇವ್ರಿಗೆ ಇಲ್ಲಿರುವಂತ ಮುಖ್ಯಸ್ಥರುಗಳಿಗೆ ಈ ಸಮಾಜದ ಬಗ್ಗೆ, ಸಮಸ್ಯೆ ಬಗ್ಗೆ ಎಷ್ಟು ಕಾಳಜಿ ಇದೆಯೋ ಗೊತ್ತಿಲ್ಲ. ಆದ್ರೆ ನಾವು ಈ ಸಮಾಜವನ್ನ, ಈ ನಾಡನ್ನ, ಈ ದೇಶವನ್ನ, ಇಂತಹ ಸಮಸ್ಯೆಗಳನ್ನ ಉಳಿಸ್ಕೋಬೇಕು ಅಂತ ಹೋರಾಟ ಮಾಡ್ತಾ ಇರುವಂತಹ ಒಂದು ರಾಜಕೀಯ ಪಕ್ಷವಾಗಿ, ಸಾಮಾಜಿಕವಾಗಿ ಜನರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಿರುವಂತಹ ಪಕ್ಷವಾಗಿ ನಾವು ಇವತ್ತು ನೋಡ್ರಪ್ಪ, ಇಂಥ ಲೋಫರ್ಗಳನ್ನ, ಲುಚ್ಚಗಳನ್ನ, ಈ ತರದ ಕ್ರಿಮಿನಲ್ಗಳನ್ನ ನೀವು ನಿಮ್ಮ ಆಫೀಸ್ ನಲ್ಲಿ ಇಟ್ಕೊಂಡ್ರೆ ಇಂಥ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಘನತೆ ಬರಲ್ಲ, ಗೌರವ ಇರಲ್ಲ, ಆ ಸಂಸ್ಥೆ ಮೇಲೆ ವಿಶ್ವಾಸನೇ ಜನ ಕಳ್ಕೋತಾರೆ. ಹಾಗಾಗಿ ದಯವಿಟ್ಟು ಈ ಮೋಹನ್ ಅಂತ ನಟೋರಿಯಸ್ಗಳು ಯಾರಾದ್ರೂ ಇನ್ನೂ ಕಚೇರಿ ಒಳಗಡೆ ಸಿಬ್ಬಂದಿಗಳು, ಅಧಿಕಾರಿಗಳು ಇದ್ರೆ ಅವರನ್ನ ಕಚೇರಿಯಿಂದ ಒದ್ದು ಓಡಿಸಿ ನಿಮ್ಮ ಸಮಸ್ಯೆಯ ಮೇಲೆ ಜನರಿಗೆ ವಿಶ್ವಾಸ ಮೂಡೋ ಹಾಗೆ ಒಂದಷ್ಟು ಸಿಬ್ಬಂದಿಗಳನ್ನ, ಅಧಿಕಾರಿಗಳನ್ನ ನೇಮಕ ಮಾಡ್ಕೊಳ್ಳಿ ಅಂತ ನಾವು ಅವ್ರಿಗೆ ಹೇಳಿದ್ವಿ. ಇಲ್ಲೊಬ್ರು ಪಾಪ ದೊಡ್ಡ ಮನುಷ್ಯರು, ರಿಜಿಸ್ಟ್ರು ಬಹಳ ದೊಡ್ಡ ಮನುಷ್ಯರು, ಅವ್ರು ಹೇಳ್ತಾರೆ, ಯಾರೇನು ಹಣೆ ಮೇಲೆ ಬರ್ಕೊಂಡಿರ್ತಾರ ಪ್ರಾಮಾಣಿಕರು ಅಂತ, ಹಣೆ ಮೇಲೆ ಬರ್ಕೊಂಡಿರ್ತಾರೆ ಏನ್ರಿ ನಾವು ಕರ್ಕೊಂಬರಕ್ಕೆ ಅಂತ. ರಿಜಿಸ್ಟ್ರು, ಹ್ಯೂಮನ್ ರೈಟ್ಸ್ ಕಮಿಷನ್ ಇರ್ತಕ್ಕಂಥ ಒಬ್ಬ ರಿಜಿಸ್ಟ್ರು ಹೇಳ್ತಾರೆ, ನ್ಯಾಯವಾಗಿರೋರ್ನ ಪ್ರಾಮಾಣಿಕರು ಇಟ್ಕೊಳ್ಳಿ, ಹಣೆ ಮೇಲೆ ಬರ್ಕೊಂಡ್ ಬಂದಿರ್ತಾರ, ನಾವ್ ಹೆಂಗ್ ತಗೊಂಬರೋದು ಅಂತ. ಇವ್ರ ಮನೆಯಲ್ಲಿ ಮಾತ್ರ ಸೆಕ್ಯೂರಿಟಿನ, ಇವ್ರ ಡ್ರೈವರ್ಗಳನ್ನ, ಕ್ರಿಮಿನಲ್ಗಳನ್ನ, ಕಳ್ಳರನ್ನ, ಲೂಟಿಕೋರನ್ನ ಇಟ್ಕೊಂಡ್ಬಿಡ್ತಾರೆ. ಇವ್ರ ಡ್ರೈವರ್ನ, ಇವ್ರ ಮನೆ ಗೇಟ್ ಕೀಪರ್ಗಳನ್ನ. ಇವ್ರ ಮನೆಗೆ ಮಾತ್ರ ಗೇಟ್ ಕೀಪರ್ ನೇಮಕಾತಿ ಮಾಡ್ಕೋಬೇಕಾರೆ, ಇವ್ರ ಮನೆ ಡ್ರೈವರ್ ನೇಮಕಾತಿ ಮಾಡ್ಕೋಬೇಕಾರೆ, ಇವ್ರ ಮನೆಗೆ ಅಡಿಗೆಯವ್ರ ನೇಮಕಾತಿ ಮಾಡ್ಕೋಬೇಕಾರೆ, ಯಾವನ್ ಪ್ರಾಮಾಣಿಕ, ಯಾವನ್ ಒಳ್ಳೆಯವನು, ಇವೆಲ್ಲ ನೋಡೋದು ಇವರು ನಮ್ಮ ರಿಜಿಸ್ಟ್ರು. ಅಲ್ಲಿ ಮಾತ್ರ ಹಣೆ ಮೇಲೆ ಬರ್ಕೊಂಡಿರ್ತಾರ ಇವ್ರ ಮನೆ ಅಡಿಗೆಯವರು, ಕಾರ್ ಓಡಿಸೋರು ಎಲ್ರು ನಮ್ಮನ್ ಬೇಕು ಅಂದ್ಕೊಂಡಿದ್ದಾರೆ.
ನಾವು ಬೇಕೂಪ್ಗಳು ಇಷ್ಟೆಲ್ಲ ಜನ ಕೆಲಸ ಬಿಟ್ಟು ಇಲ್ಲಿ ಬಂದಿವ್ರು ಕೇಳಕ್ ಬಂದಿವ್ರು, ನಾವು ಬೇಕೂಪ್ಗಳು. ಅದಕ್ಕೆ ಅವ್ರು ಬುದ್ಧಿವಂತರಲ್ಲ ಪಾಪ, ಬಹಳ ಓದ್ಕೊಂಡು ಜಡ್ಜು ಗಿಡ್ಜು ಎಲ್ಲ ಆಗಿ ಬಂದಿರ್ತಾರೆ. ಜಡ್ಜು ಗಿಡ್ಜು ಎಲ್ಲ ಆಗಿ ಬಂದು ರಿಟೈರ್ಡ್ ಆಗಿ ಕುತ್ಕೊಂಡು ಇಲ್ಲಿ ಆ ತರಕ್ಕೆ ಹಣೆ ಮೇಲೆ ಇರ್ತಾರೆ ಏನ್ರಿ ಪ್ರಾಮಾಣಿಕರು ಅಂತ ಕೇಳುವಂತ ಮಾತು. ಆ ತರಕ್ಕೆ ಈ ತರದ್ದು ಜನರು ಇವತ್ತು ಹ್ಯೂಮನ್ ರೈಟ್ಸ್ ಕಮಿಷನ್ ಇದೆ. ಹಾಗಾಗಿ ನಾವು ಅವ್ರಿಗೊಂದು ಮನವಿಯನ್ನ ದೂರನ್ನ ಕೊಟ್ಟಿದ್ದೀವಿ. ಅವ್ರದ್ದು ಮನವಿ ಎಲ್ಲ ನಾವು ದೂರ ಅಂತಾನೆ ಪರಿಗಣಿಸ್ತೀವಿ. ನೀವು ಮೋಹನ್ ವಿಚಾರಕ್ಕೆ ಮತ್ತೆ ನಿಮ್ಮ ಪಕ್ಷದವರು ಮತ್ತೆ ನಿಮ್ಮ ವಿಚಾರಕ್ಕೆ ಏನೆಲ್ಲ ಸಮಸ್ಯೆಗಳಾಗಿದ್ದಾವೆ ಹ್ಯೂಮನ್ ರೈಟ್ಸ್ ಕಮಿಷನ್ ಕೊಡಿ. ನಾವು ನಾಳೆ ಇವತ್ತು ಆಕ್ಚುಲಿ ಇಲ್ಲೊಬ್ರು ಅಧ್ಯಕ್ಷರಿದ್ದಾರೆ, ಅವರು ದೊಡ್ಡ ಮನುಷ್ಯರೇನೆ, ಅವ್ರನ್ನ ಭೇಟಿಯಾಗೋಣ ಅಂತ ಹೇಳಿ ಬಂದಿದ್ವಿ. ನಮಗೆ ನೋಡಿ ಎಂತೆಂಥವ್ರನ್ನ ರಾಜ್ಯ ಸರ್ಕಾರಗಳು ಅಧ್ಯಕ್ಷರನ್ನ ಮಾಡಿದ್ದಾವೆ, ಎಂತೆಂಥ ಸಂಸ್ಥೆಗಳಿಗೆ ಮುಖ್ಯಸ್ಥರನ್ನಾಗಿ ಮಾಡಿದ್ದಾರೆ ಅಂತೇಳಿ ರಾಜ್ಯ ಜನರು ಅರ್ಥ ಮಾಡ್ಕೋಬೇಕು. ಇಲ್ಲಿ ಒಬ್ರು ಈಗ ಅಧ್ಯಕ್ಷರಾಗಿರುವಂತವ್ರು ಏನೋ ಹೆಸರು ಶ್ಯಾಮ್ ಭಟ್ ಅನ್ನೋರು ಇವತ್ತಿನ ಹ್ಯೂಮನ್ ರೈಟ್ಸ್ ಕಮಿಷನ್ ನ ಅಧ್ಯಕ್ಷರು. ಅವ್ರ ಬಗ್ಗೆ ನಾವೇನು ಹೇಳಲ್ಲ, ಈಗ ಅವ್ರಿಗೆ ಎದುರು ಕೊಡಕ್ ಬಂದಿದ್ದೀವಿ. ಅವ್ರ ಈ ಸಂಸ್ಥೆಯ ಅಧ್ಯಕ್ಷರು, ಅವ್ರೇನು ಅನ್ನೋದು ಅವರ ಖ್ಯಾತಿ ಮುಂದೆ ಕೂಸರಿಸ್ಕೊಂಡ್ಬಿಡಿ. ಅವ್ರ ಖ್ಯಾತಿ ಎಷ್ಟು ಅಂತ ಹೇಳಿ ರಾಜ್ಯದ ಜನರಿಗೆ ಗೊತ್ತಿದೆ. ಹಾಗಾಗಿ ಏನು ಮಾಡಕ್ಕಾಗಲ್ಲ. ಎಲ್ಲ ಸಂಸ್ಥೆಗಳನ್ನ ಈ ರೀತಿಯಾಗಿ ಇವತ್ತಿನ ಭ್ರಷ್ಟ ರಾಜಕಾರಣಿಗಳು ಹಾಳು ಮಾಡಿದ್ದಾರೆ. ಜನ ಎಲ್ಲೋದ್ರೂ ನ್ಯಾಯ ಸಿಗಬಾರ್ದು. ಅವ್ರಿಗೆ ಜನ ನರಳಬೇಕು, ನರಳಿ ಜನ ನ್ಯಾಯ ಸಿಗದಂಗೆ ಸಾಯ್ಬೇಕು. ಯಾವನೋ ಅಧಿಕಾರ ಇರೋನು ದುಡ್ಡಿರೋನು ಅವನು ಮಾತ್ರನೇ ಈ ನಾಡಲ್ಲಿ ಬದುಕಬೇಕು, ಮೆರಿಬೇಕು. ಇನ್ ಮಿಕ್ಕಿ ಸಾಮಾನ್ಯ ಜನರು ಯಾರು ಇಲ್ಲಿ ಬದುಕಬಾರ್ದು, ನರಳು ಸಾಯ್ಬೇಕು ಅಂತ ಹೇಳಿ ಇಂತಿಂತ ಸಂಸ್ಥೆಗಳನ್ನೆಲ್ಲ ಆ ಸಂಸ್ಥೆ ಒಳಗಡೆ ಭ್ರಷ್ಟರನ್ನ ತೆಗೆದುಕೊಂಡ್ಬಂದು ಕುಣಿಸಿ ನಾಮಕಾವಸ್ತಿಗೆ ಅವ್ರನ್ನ ಈ ಭ್ರಷ್ಟರು ಇವತ್ತಿನ ರಾಜಕಾರಣಿಗಳನ್ನ ಯಾವೆಲ್ಲ ರೀತಿಯಲ್ಲಿ ಸಾಕಿದ್ರೋ ಗೊತ್ತಿಲ್ಲ. ಅವರ ಋಣವನ್ನ ತೀರ್ಸೋದಕ್ಕೆ ಇಲ್ಲಿ ಅವ್ರನ್ನ ಇಟ್ಟಿರೋದು. ಜನರಿಗೆ ನ್ಯಾಯ ಕೊಡ್ಸೋಕಲ್ಲ. ಇಲ್ಲಿರುವಂತ ಮುಖ್ಯಸ್ಥರುಗಳು ಮಹಾನ್ ಕಡುಬಸ್ತರು ಯಾರಿದ್ದಾರೆ, ಅವರು ಹಿಂದೆ ಇವತ್ತಿನ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು, ಇವತ್ತು ಆಡಳಿತ ಇರ್ತಕ್ಕಂಥ ರಾಜಕಾರಣಿಗಳು ಯಾರೆಲ್ಲರೂ ಇದ್ದಾರೆ, ಅವ್ರಿಗೆ ಏನೆಲ್ಲ ಸಹಾಯಗಳು ಮಾಡಿದ್ರು, ಎಷ್ಟೆಲ್ಲ ಅವ್ರಿಗೆ ಲೂಟಿ ಮಾಡೋದಕ್ಕೆ ಸಹಕರಿಸಿದ್ರು. ಈಗ ಇವ್ರ ಋಣವನ್ನ ಅವರು ಇಂಥವ್ರನ್ನ ಇಲ್ಲಿ ತಗೊಂಡ್ಬಂದು ಕೂರಿಸಿ ಅವ್ರ ಋಣವನ್ನ ತೀರಿಸ್ತಾ ಇದ್ದಾರೆ. ಆದ್ರೆ ಜನರ ಪಾಲಿಗೆ ನ್ಯಾಯ ಸಿಗುವಂತ ಯಾವುದೇ ಏನು ಒಂದು ಇದು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ನಾವು ಕೊನೆಯದಾಗಿ ಜನರೇ ಇದನ್ನ ನಿರ್ಧಾರ ಮಾಡಬೇಕು. ಇದು ಕೇವಲ ಹ್ಯೂಮನ್ ರೈಟ್ಸ್ ಕಮಿಷನ್ ವಿಚಾರ ಅಲ್ಲ, ಲೋಕಾಯುಕ್ತ ವಿಚಾರನೂ ಹಂಗೆ ಆಗಿದೆ, ಹ್ಯೂಮನ್ ರೈಟ್ಸ್ ಕಮಿಷನ್ ವಿಚಾರನೂ ಹಂಗೆ ಆಗಿದೆ. ಪೊಲೀಸ್ ಠಾಣೆಗಳಂತೂ ಕೇಳೋದೇ ಬೇಕಿಲ್ಲ, ಜನರಿಗಲ್ಲಿ ನ್ಯಾಯನೇ ಸಿಗ್ತಾ ಇಲ್ಲ. ಇವತ್ತೆಲ್ಲ ಪೊಲೀಸರು ಇವತ್ತು ರಾಜಕಾರಣಿಗಳು ಬಿಟ್ರೆ ಇನ್ಯಾರಿಗೂ ಅವರು ಕೆಲಸ ಮಾಡ್ತಾ ಇಲ್ಲ. 1 ಕೋಟಿ 2 ಕೋಟಿ 3 ಕೋಟಿ ಕೋಟ್ಯಾಂತರ ರೂಪಾಯಿ ಹಣ ಕೊಟ್ಟು ಇವತ್ತು ಇನ್ಸ್ಪೆಕ್ಟರ್ಗಳು ಠಾಣೆಗಳಿಗೆ ಬರ್ತಾ ಇದ್ದಾರೆ. ಜನ ಏನ್ ಮಾಡ್ಬೇಕು ಅಂತ ಹೇಳಿ ನೀವು ಡಿಸೈಡ್ ಮಾಡಿ. ನಾವು ಇದನ್ನ ದೂರು ಕೊಟ್ರೆ ಅವರು ಕ್ರಮ ತೆಗೆದುಕೊತಾರೆ, ಎಲ್ಲ ಸರಿಪಡಿಸ್ಬಿಡ್ತಾರೆ ಎನ್ನುವಂತ 0.1% ವಿಶ್ವಾಸ ನಮಗಿಲ್ಲ. ಆದ್ರೆ ಇವತ್ತಿರುವಂತಹ ನಮ್ಮ ಇವತ್ತಿನ ಪರಿಸ್ಥಿತಿಯಲ್ಲಿ ನಮಗೆ ಇದನ್ನು ಬಿಟ್ಟರೆ ಬೇರೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಮಾಡೋಣ ಅಂತ ಹೇಳಿ ನಾವು ಇವತ್ತು ಬಂದು ಅವರಿಗೆ ದೂರನ್ನ ಕೊಟ್ಟು ಮನವಿಯನ್ನ ಕೊಟ್ಟು ರಾಜ್ಯದ ಜನರಿಗೂ ಕೂಡ ಇದನ್ನೆಲ್ಲ ತಿಳಿಸ್ಬೇಕು. ಜನಕ್ಕೆ ಏನ್ ಗೊತ್ತಾಗುತ್ತೆ, ಅಲ್ಲಿ ಎಲ್ಲಿಂದನೋ ಬರ್ತಾರ್ರಿ ಪಾಪ, ಬೀದರಿಂದ ಬರ್ತಾರೆ, ಚಾಮರಾಜನಗರದಿಂದ ಬರ್ತಾರೆ, ಉತ್ತರ ಕನ್ನಡದಿಂದ ಬರ್ತಾರೆ. ಬೆಂಗಳೂರಲ್ಲಿ ಹ್ಯೂಮನ್ ರೈಟ್ಸ್ ಕಮಿಷನ್ ಇದೆ, ನಮ್ಗೆ ಇಲ್ಲಿ ಪೊಲೀಸರು ನಮ್ಗೆ ದೌರ್ಜನ್ಯ ಮಾಡ್ಬಿಟ್ರು, ನಮ್ಮ ಮಾನವ ಹಕ್ಕುಗಳ ಹರಣ ಆಗೋಯ್ತಿಲ್ಲಿ, ನಾವು ಹೋಗಿ ಹ್ಯೂಮನ್ ರೈಟ್ಸ್ ಕಮಿಷನ್ ಹೋಗ್ಬಿಟ್ಟು ನ್ಯಾಯ ಪಡ್ಕೋತೀವಿ ಅಂತ ಹೇಳಿ 1000 ರೂಪಾಯಿ ಖರ್ಚು ಮಾಡ್ಕೊಂಡು ಪಾಪ ಇಲ್ಲಿ ಬರ್ತಾರ್ರಿ. ಇಲ್ಲಿರೋರು ನೋಡಿದ್ರೆ ತೋಳಗಳು, ಇಲ್ಲೇ ಮೊಬೈಲ್ ಆಚೆ ಇಟ್ಟು ಹೋಗ್ಬೇಕು. ಹ್ಯೂಮನ್ ರೈಟ್ಸ್ ಕಮಿಷನ್ ನ ಮೆಂಬರ್ ಕಚೇರಿಗೆ ಹೋಗ್ಬೇಕಂತ ಅಂದ್ರೆ ಮೊಬೈಲ್ ಫೋನ್ ಅನ್ನ ಆಚೆ ಇಟ್ಟು ಹೋಗ್ಬೇಕು. ಮೊಬೈಲ್ ಫೋನ್ ಆಚೆ ಇಟ್ಟು ಹೋಗುವಂತದ್ದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗಲ್ವಾ? ಒಬ್ಬ ವ್ಯಕ್ತಿಯ ಗೌರವಕ್ಕೆ ಚ್ಯುತಿ ಆಗಲ್ವಾ ಅದು? ಅದೇನು ಮೊಬೈಲ್ ಏನು ರಿವಾಲ್ವರ್? ಅದು ನಾಚಿಕೆ ಆಗಲ್ವಾ ನಿಮ್ಗೆ? ಒಂದು ಮೊಬೈಲ್ ಫೋನ್ಗೆ ಹೆದರ್ಕೊತಿರಲ್ಲ. ನೀವೊಬ್ರು ಪ್ರಾಮಾಣಿಕರಾಗಿ ನ್ಯಾಯವಂತರಾಗಿ ನಿಷ್ಠಾವಂತರಾಗಿ ನೀವು ಕೆಲಸ ಮಾಡೋದಾದ್ರೆ, ನಿಮ್ಮ ಬಾಯಿ ನಿಮ್ಮ ನಾಲಿಗೆ ಮೇಲೆ ನಿಮ್ಗೆ ಹಿಡಿತಾ ಇರೋದಾದ್ರೆ ನಿಮ್ಗೆ ಮೊಬೈಲ್ ಕಂಡ್ರೆ ಯಾಕೆ ಹೆದರ್ಕೋಬೇಕು? ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ಕೋರ್ಟ್ ಕಲಾಪಗಳು ಲೈವ್ ಆಗ್ತಾ ಇಲ್ವಾ? ಇನ್ನ ಯಾವ ಓಬಿರಾಯನ್ ಕಾಲದಲ್ಲಿ ಇದೀವ್ರಿ ನಾವೆಲ್ಲ? ಮೈಯೆಲ್ಲ ಉರಿಯುತ್ತೆ ಇಂಥವ್ರನ್ನ ನೋಡಿದ್ರೆ ಏನ್ ಮಾಡೋದು? ಜನ ತಣ್ಣಗಿದಾರಲ್ಲ, ನಾವ್ಯಾಕೆ ಉರ್ದಿ ಬುದ್ಧಿ ಆಗೋದು? ನಾವು ತಣ್ಣಗಿರ್ಬೇಕಷ್ಟೇ. ಜನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಇಡೀ ರಾಜ್ಯದ ಪರಿಸ್ಥಿತಿ ಇವತ್ತು ಈ ತರಕ್ಕಾಗಿದೆ. ಎಲ್ಲ ಇಲಾಖೆಗಳನ್ನ ಜನ ನ್ಯಾಯ ಪಡ್ಕೊಳ್ಳುವಂತ ಎಲ್ಲ ಸಂಸ್ಥೆಗಳನ್ನ ಇವತ್ತು ಈ ರೀತಿಯಾಗಿ ಹಾಳು ಮಾಡಲಾಗ್ತಾ ಇದೆ. ಹಾಗಾಗಿ ರಾಜ್ಯದ ಜನರಿಗೆ ತಿಳಿಸ್ಬೇಕು. ನಾವು ಕೊನೆಯದಾಗಿ ಕೇಳ್ಕೊಂಡಿದೀವಿ, ದಯವಿಟ್ಟು ನಿಮ್ಗೇನಾದ್ರು ಸ್ವಲ್ಪ ಈ ಸಂಸ್ಥೆ ಅನ್ನ ತಿಂದಿದ್ದೀರಾ, ಈ ಸಂಸ್ಥೆಯಲ್ಲಿ ಅನ್ನ ತಿಂತಾ ಇದ್ದೀರಾ, ಅನ್ನ ತಿನ್ನುವಂತ
ಋಣ ತೀರ್ಸೋದಾದ್ರೆ ಸರ್ಕಾರಕ್ಕೆ ಈ ಕೂಡಲೇ ಬರೀರಿ, ಒಳ್ಳೆಯವ್ರನ್ನ ಇಟ್ಕೊಳ್ಳಿ, ಒಳ್ಳೆ ಪೊಲೀಸರನ್ನ, ಒಳ್ಳೆ ಸಿಬ್ಬಂದಿಗಳನ್ನ ಇಟ್ಕೊಂಡು ಯಾರೋ ಬಡಪಾಯಿಗಳು ಬರ್ತಾರೆ, ಅನ್ಯಾಯ ಆಗಿರುತ್ತೆ, ಶೋಷಣೆ ಆಗಿರುತ್ತೆ, ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನಾದ್ರೂ ಮಾಡ್ರಪ್ಪ ಆ ನಿಟ್ಟಲ್ಲಿ ಅಂತ ಹೇಳಿ ನಾವಿವತ್ತು ಅವ್ರಿಗೆ ಹೋಗಿ ಕೇಳ್ಕೊಂಡು ಮಾತಾಡಿ ಮನವಿ ಕೊಟ್ಟು ಬಂದಿದ್ದೀವಿ. ಅಧ್ಯಕ್ಷರು ಇರ್ಲಿಲ್ಲ, ಮೆಂಬರ್ಗೆ ಒಬ್ಬರಿಗೆ ಹೋಗಿ ಕೊಟ್ಬಿಟ್ಟು ಹೇಳ್ಬಿಟ್ಟು ಬಂದಿದ್ದೀವಿ. ಅಧ್ಯಕ್ಷರು ಪುಣ್ಯಾತ್ಮರು ಯಾವತ್ತು ನಾಳೆ ರಜಾ ಅಂತ ನಾಡಿದ್ದೇನೋ ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದ್ಸಲ ಅವ್ರನ್ನು ಭೇಟಿ ಮಾಡಿ ಇದಕ್ಕೆ ಏನಾಗಬೇಕಾಗಿದೆ ಅಗತ್ಯ ಕ್ರಮಗಳು ತೆಗೆದುಕೊಳ್ಳಿ ಅಂತ ಹೇಳ್ತೀವಿ. ಆದ್ರೆ ಇಲ್ಲೇನಾಗುತ್ತೋ ಗೊತ್ತಿಲ್ಲ. ಆದ್ರೆ ಜನ ದಯವಿಟ್ಟು ಎಚ್ಚೆತ್ಕೊಳ್ಳಿ. ನಾಳೆ ನಮ್ಮ ಬದುಕೆ ಹಾಳಾದ್ರೂ, ನಮಗೆ ಏನೋ ಆದ್ರೂ ಯಾರು ನಮ್ಮನ್ನ ಕಾಪಾಡೋದಿಲ್ಲ. ಈ ವ್ಯವಸ್ಥೆ ನಮ್ಮನ್ನ ಕೈ ಹಿಡಿಯೋದಿಲ್ಲ. ಕೋರ್ಟು, ಕಚೇರಿ, ಪೊಲೀಸರು, ಇತರ ಸಂಸ್ಥೆಗಳು ಎಲ್ಲವನ್ನ ಇವತ್ತು ನಾಶ ಮಾಡಿದ್ದಾರೆ. ಎರಡು ವರ್ಗದ ಜನ ಇವತ್ತು ಈ ರಾಜ್ಯದಲ್ಲಿ ಸೃಷ್ಟಿಯಾಗಿದ್ದಾರೆ. ಒಂದು ಅಧಿಕಾರ ಮತ್ತೆ ದುಡ್ಡಿರುವಂತಹ ವರ್ಗ ಒಂದು, ಇನ್ನೊಂದು ದುಡ್ಡು ಅಧಿಕಾರ ಏನು ಇಲ್ಲದೆ ಇರುವಂತ ಜನರು ಒಂದು. ದುಡ್ಡು ಅಧಿಕಾರ ಏನು ಇಲ್ಲದಂತ ಜನರು ಇವತ್ತು ಯಾವುದೇ ರೀತಿಯ ನ್ಯಾಯವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ನ್ಯಾಯ ಇವತ್ತು ದುಡ್ಡು ಮತ್ತೆ ಅಧಿಕಾರ ಇರುವಂತ ಜನರ ಪರವಾಗಿದೆ. ಹಾಗಾಗಿ ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೊಳ್ಳಿ, ಒಳ್ಳೆಯ ರಾಜಕಾರಣವನ್ನ ಇಲ್ಲಿ ರಾಜ್ಯದಲ್ಲಿ ಹುಟ್ಟಾಕಿ ಆ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇರುವಂತ ಪ್ರಾಮಾಣಿಕವಾಗಿ ಒಳ್ಳೆಯ ರಾಜಕಾರಣ ಮಾಡ್ಬೇಕಂತ ಹೇಳಿ ಹಗಲಿರುಳು ಹೋರಾಟ ಮಾಡುವುದರ ಮುಖಾಂತರ ಶ್ರಮಿಸ್ತಾ ಇರುವಂತ KRS ಪಕ್ಷವನ್ನ ಬೆಂಬಲಿಸಿ. ನಿಮಗೆ ನಮ್ಮ ಪಕ್ಷ ಬೆಂಬಲಿಸಲಿಕ್ಕೆ ಇಷ್ಟ ಇಲ್ಲ ಅಂತ ಅಂದ್ರೆ ಇವತ್ತಿನ ಅತಿ ಭ್ರಷ್ಟ JDS, ಕಾಂಗ್ರೆಸ್, BJP ಅಂತಹ ಜನ ವಿರೋಧಿ, ಜನದ್ರೋಹಿ, ನಾಡದ್ರೋಹಿ, ದೇಶದ್ರೋಹಿ ಪಕ್ಷಗಳನ್ನ ಬಿಟ್ಟು ನಮ್ಮ ರೀತಿಯಾಗಿ ರಾಜಕಾರಣ ಮಾಡುವಂತ ಇನ್ಯಾವುದೇ ಪಕ್ಷ ಆದ್ರೂ ಬೆಂಬಲಿಸಿ. ಭೂಮಿ ಉಳ್ಕೊಳ್ಳುತ್ತೆ, ಈ ನಾಡು ಉಳ್ಕೊಳ್ಳುತ್ತೆ, ದೇಶ ಉಳ್ಕೊಳ್ಳುತ್ತೆ, ನಿಮ್ ಕುಟುಂಬ ಉಳ್ಕೊಳ್ಳುತ್ತೆ, ನೀವು ಉಳ್ಕೋತೀರಾ. ಇಲ್ಲ ಅಂತ ಅಂದ್ರೆ ಈ ರೀತಿಯಾಗಿ ಸಂಸ್ಥೆಗಳು ನಾಶ ಆಗ್ತಿರೋ ರೀತಿಯಲ್ಲೇ ನಾವು ಮುಂದೊಂದು ದಿನ ಎಲ್ಲ ನಾಶ ಆಗಿ ಹೋಗ್ತೀವಿ. ದಯವಿಟ್ಟು ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಇಷ್ಟನ್ನ ಹೇಳಿ ನಾವು ಇವತ್ತು ಈ ಲೈವ್ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದೀವಿ. ದಯವಿಟ್ಟು ಜನರು ಕೊನೆಯದಾಗಿ ಹೇಳ್ತಾ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಕ್ಷಕ್ಕೆ, ರಾಜಕಾರಣ ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ KRS ಪಾರ್ಟಿಗೆ ಜೈ.